ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಆಯುರ್ ಲೈಫ್, ಆಯುರ್ವೇದ ಫಾರ್ ಬೆಟರ್ ಲೈಫ್. ಯಾರಿಗೆ ತಾನೇ ನಿದ್ರೆ ಮಾಡೋದಂದರೆ ಇಷ್ಟ ಆಗಲ್ಲ ಹೇಳಿ? ಎಸ್, ವಿ ಆಲ್ ಲವ್ ಟು ಸ್ಲೀಪ್. ಇನ್ಫ್ಯಾಕ್ಟ್ ಇನ್ನೂ ಸ್ವಲ್ಪ ಹೊತ್ತು ಮಲ್ಗೋಣವಾ ಅಂತ ಅನಿಸುತ್ತೆ ಅಲ್ವಾ? ಹಾಗಾದರೆ ಬನ್ನಿ, ಆಯುರ್ವೇದದಲ್ಲಿ ನಿದ್ರೆ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಮ್ಮ ಆಚಾರ್ಯರು ಆಹಾರ, ನಿದ್ರೆ, ಬ್ರಹ್ಮಚರ್ಯ ಇವುಗಳನ್ನು ನಮ್ಮ ಆರೋಗ್ಯಕರ ಜೀವನದ ತ್ರಯೋಪಸ್ತಂಭಗಳು ಅಂತ ಹೇಳಿದ್ದಾರೆ. ತ್ರಯೋಪಸ್ತಂಭ ಅಂದರೆ 3 ಪಿಲ್ಲರ್ಸ್ ಆಫ್ ಹೆಲ್ದಿ ಲೈಫ್ ಅಂತ. ಚರಕಾಚಾರ್ಯರು ನಿದ್ರೆಯನ್ನು ಈ ರೀತಿ ಡಿಫೈನ್ ಮಾಡಿದ್ದಾರೆ. ನಿದ್ರಾಯತಂ ಸುಖಂ ದುಃಖಂ ಪುಷ್ಟಿಕಾಶಬಲಾಬಲಂ ವೃಷತ ಕ್ಲೀಬತ ಜ್ಞಾನಂ ಅಜ್ಞಾನಂ ಜೀವಿತಂ ನ ಚ. ಈ ಶ್ಲೋಕದ ಅರ್ಥ ಏನಂದರೆ, ನಮ್ಮ ಜೀವನದ ಅತ್ಯಂತ ಮಹತ್ವವಾದ ಅಂಶವಾದ ನಿದ್ರೆ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ. ಪ್ರಮುಖವಾಗಿ ನಮ್ಮ ಜೀವನದ ಸಂತೋಷ, ದುಃಖ, ನಮ್ಮ ದೇಹದ ಪೋಷಣೆ, ಕ್ಷೀಣತೆ, ಪುರುಷತ್ವ, ಕ್ಲೇಬ್ಯತನ, ಜ್ಞಾನ, ಅಜ್ಞಾನ ಅಷ್ಟೇ ಅಲ್ಲದೆ ನಮ್ಮ ಜೀವನವು ಮತ್ತು ಮರಣವೂ ಸಹ ನಿದ್ರೆಯ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ನಿದ್ರೆ ಒಂದು ಅಭ್ಯಾಸವಲ್ಲ, ಅದು ಜೀವನದ ಆಧಾರ. ಆದ್ದರಿಂದ ನಾವು ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ನಿದ್ರೆಯನ್ನು ಮಾಡದೆ ಸರಿ ಸಮಯದಲ್ಲಿ ಸರಿ ಪ್ರಮಾಣದ ನಿದ್ರೆಯನ್ನು ಮಾಡಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳೋಣ. ಏನಂತೀರಾ? ಮುಂದಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ನಿದ್ರೆ ಮತ್ತು ನಿದ್ರೆಯನ್ನು ನಾವು ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ. ಅಂಟಿಲ್ ದ್ಯಾನ್, eat healthy, stay happy. Hari Om.